ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ. ಆ ಸಾವನ್ನಪ್ಪೋದಕ್ಕೆ ಕಾರಣ ಯಾರು, ಗುಂಡೇಟು ಯಾರದ್ದು, ಯಾರ ಬಂದೂಕಿನಿಂದ ಗುಂಡು ಬಿದ್ದಿತ್ತು ಅನ್ನುವಂಥದ್ದು ನಿನ್ನೆ ಗೊತ್ತಾಯಿತು. ಅದು ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಅಂಗರಕ್ಷಕನ ಬಂದೂಕಿನಿಂದ ಹಾರಿದ್ದಂಥ ಗುಂಡು ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನೂ ಒಂದ್ ಕಡೆ ತನಿಖೆ ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಬುಡಕ್ಕೆ ಬಂದಿದೆ ಬಳ್ಳಾರಿಯ ಬುಲೆಟ್. ಏಕೆಂದ್ರೆ ಫಸ್ಟ್ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ, ಜನಾರ್ದನ್ ರೆಡ್ಡಿ ಅವರ ಅಂಗರಕ್ಷಕರಿಂದ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ನಾಯಕರೆಲ್ಲ ಮಾಡ್ತಾ ಇದ್ರು. ಈಗ ಗೊತ್ತಾಗ್ತಾ ಇದೆ ಅಸಲಿ ಸತ್ಯ ಏನಾಯ್ತು ಅಂತ. ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ಅರೆಸ್ಟ್ ಆಗಿರುವಂಥದ್ದು ಈಗ ಆಲ್ರೆಡಿ. ರಾಜಶೇಖರ್ ಮೇಲೆ ಗುಂಡು ಹಾರಿಸಿದ್ದಂತ ಚರಣ್ ಸಿಂಗ್ ಅನ್ನುವಂಥ ಗನ್ಮ್ಯಾನ್ ಇಂದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಖಾಕಿ ಪಡೆಯವರು. ಬಳ್ಳಾರಿಯಿಂದ ಬೆಂಗಳೂರಿಗೆ 22 ಜನ ಆರೋಪಿಗಳು ಈಗ ಆಲ್ರೆಡಿ ಬಂದಿದ್ದಾರೆ. ಆ 22 ಜನ ಆರೋಪಿಗಳಲ್ಲಿ 12 ಬಿಜೆಪಿ ಕಾರ್ಯಕರ್ತರಿದ್ದಾರೆ, 10 ಜನ ಕೈ ಕಾರ್ಯಕರ್ತರಿದ್ದಾರೆ. ಯಾಕೆಂದ್ರೆ 6 FIR, ಆ 6 FIR ಅಲ್ಲಿ 4 FIR ಜನಾರ್ದನ್ ರೆಡ್ಡಿ ಅವರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಆಗಿದೆ. 2 FIR ಭರತ್ ರೆಡ್ಡಿ ವಿರುದ್ಧ ದಾಖಲಾಗಿದ್ದಂಥದ್ದು. 6 FIRಗೆ ಸಂಬಂಧಪಟ್ಟಂತೆ, ಈ ಗಲಾಟೆಗೆ ಸಂಬಂಧಪಟ್ಟಂತೆ ಟೋಟಲಿ 26 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ 22 ಜನರನ್ನ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ನು 4 ಜನ ಗನ್ಮ್ಯಾನ್ಗಳು. ಆರೋಪಿ ಚರಣ್ ಸಿಂಗ್ ಪ್ರತ್ಯೇಕವಾಗಿ ಕರೆತರಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪೊಲೀಸರು. ನ್ಯಾಯಮೂರ್ತಿಗಳಾಗಿರುವಂತಹ ಶಿವಕುಮಾರ್ ಪೀಠದ ಮುಂದೆ ಇಂದು ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿ ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು. ನಂತರ ತನಿಖೆಯನ್ನ ಮುಂದುವರಿಸಲಿದ್ದಾರೆ. ಇಲ್ಲಿ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಒಂದು ಕಾರಣ ಸಿಗ್ತಾ ಇರುವಂಥದ್ದು ಬ್ಯಾನರ್ ವಿಚಾರ. ಅದಾದ್ಮೇಲೆ ಪ್ರೀ ಪ್ಲಾನ್ಡ್ ಇದು ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದ್ದಾವೆ. ಬಿಕಾಸ್ ನಿನ್ನೆ ಕೆಲವೊಂದು ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಪೆಟ್ರೋಲ್ ಬಾಂಬ್ ಅನ್ನ ಕೂಡ ಆಟೋದಲ್ಲಿ ತರಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಜನಾರ್ದನ್ ರೆಡ್ಡಿ ಅವರ ನಿವಾಸದತ್ತ ಎಸಿತಾ ಇದ್ದಂಥ ಪೆಟ್ರೋಲ್ ಬಾಂಬ್ಗಳು. ನಂತರ ಪೊಲೀಸರು ಅಲ್ಲೇ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಅದನ್ನ ತಡೆದಿದ್ರು. ಅದಾದ ಬಳಿಕ ಒಬ್ಬ ಸಾವನ್ನಪ್ಪಿದ್ದ ಕಾರ್ಯಕರ್ತ, ಕಾಂಗ್ರೆಸ್ನ ಕಾರ್ಯಕರ್ತ. ಆತ ಸಾವನ್ನಪ್ಪೋದಕ್ಕೆ ಅವರ ಪಕ್ಷದ ನಾಯಕರೇ ಕಾರಣ ಅನ್ನುವಂಥದ್ದು ಗೊತ್ತಾಯಿತು. ಅವರ ಪಕ್ಷದ ನಾಯಕನ ಅಂಗರಕ್ಷಕನೇ ಕಾರಣ ಅನ್ನುವಂಥದ್ದು ಗೊತ್ತಾಯಿತು. ಆತನ ಗನ್ನಿಂದ ಹಾರಿದ್ದಂಥ ಬುಲೆಟ್ಟು ಅನ್ನುವಂಥದ್ದು. ಯಾಕೆಂದ್ರೆ ಅಷ್ಟು ದಿನನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಏನೋ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗ್ತಾ ಇತ್ತು. ಈಗ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕಾನೂನು ಸುವ್ಯವಸ್ಥೆ ಯಾವ ಲೆವೆಲ್ಗೆ ಹದಗೆಟ್ಟಿದೆ ಅಂತ ಹೇಳಲಿಕ್ಕೆ ಬಿಜೆಪಿಗೆ ಒಂದು ಅಸ್ತ್ರ. ಅದನ್ನೇ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ನಿರಂತರವಾಗಿ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೋಗಿದ್ರು. ನಿನ್ನೆ ಸೋಮಣ್ಣ, ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲ ಹೋಗಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಬಳ್ಳಾರಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 22 ಜನರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತದೆ. ಇನ್ನು 4 ಜನ ಗನ್ಮ್ಯಾನ್ಗಳನ್ನು ಕೂಡ ಇವತ್ತೇ ಪ್ರೊಡ್ಯೂಸ್ ಮಾಡಲಾಗುತ್ತಾ, ಹೇಗೆ ಅಂತ, ಯಾವ ರೀತಿಯಾಗಿ ತನಿಖೆ ಕೂಡ ಸಾಗ್ತಾ ಇದೆ ಈ ಪ್ರಕರಣದಲ್ಲಿ? ಪೃಥ್ವಿ, ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ನಡೆದಂತಹ ಗಲಾಟೆಯಲ್ಲಿ ಓರ್ವ ಕಾಂಗ್ರೆಸ್ನ ಕಾರ್ಯಕರ್ತ ಕೂಡ ಅಷ್ಟೇ ಸಾವನ್ನಪ್ಪಿರ್ತಾನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅಷ್ಟೇ ಇಲ್ಲಿವರೆಗೂ ಕೂಡ 22 ಜನರನ್ನ ಬಂಧನ ಕೂಡ ಮಾಡಿರುವಂತದ್ದು. 22 ಜನರನ್ನು ಕೂಡ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನಿನ್ನೆ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂತ ಒಂದು ಸಿದ್ಧತೆಗಳನ್ನು ಕೂಡ ಅಷ್ಟೇ ಪೊಲೀಸರು ಮಾಡಿಕೊಂಡಿದ್ರು. ಆದ್ರೆ ಜಡ್ಜ್ ನಾಳೆ ಓಪನ್ ಕೋರ್ಟ್ ನಲ್ಲಿ ನೀವು ಸಬ್ಮಿಟ್ ಮಾಡಿ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಳಿಗ್ಗೆ 10:30ರಿಂದ 11 ಗಂಟೆ ವೇಳೆಗೆ 22 ಜನ ಆರೋಪಿಗಳನ್ನು ಕೂಡ ಅಷ್ಟೇ ಬಳ್ಳಾರಿ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಇಲ್ಲಿ ಏನಕ್ಕಪ್ಪ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಂತಂದ್ರೆ, ಈಗಾಗಲೇ ದಾಖಲಾಗಿರುವಂತಹ 6 ಪ್ರಕರಣದಲ್ಲೂ ಕೂಡ ಅಷ್ಟೇ ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಇರುವಂತಹ ಕಾರಣಕ್ಕೋಸ್ಕರ ಮತ್ತು ಆರೋಪಿಗಳ ಪಟ್ಟಿಯಲ್ಲಿ ರಾಜಕಾರಣಿಗಳಿರುವಂತದ್ದು. ಒಂದು ಕೇಸಲ್ಲಿ ಭರತ್ ರೆಡ್ಡಿ ಕೂಡ ಅಷ್ಟೇ, MLA ಭರತ್ ರೆಡ್ಡಿ ಹೆಸರಿದೆ. ಮತ್ತೊಂದು ಕೇಸಲ್ಲಿ ಜನಾರ್ದನ್ ರೆಡ್ಡಿ ಹೆಸರಿರುವಂತಹ ಕಾರಣಕ್ಕೋಸ್ಕರನೇ ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಬ್ಬ ಶಾಸಕ ಆಗಿರ್ಬೋದು, ಸಚಿವ ಆಗಿರ್ಬೋದು ಇದ್ದಂತ ವೇಳೆಯಲ್ಲಿ ಆ ಒಂದು ಪ್ರಕರಣವನ್ನ ನೇರವಾಗಿ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯದಲ್ಲಿ ಕೂಡ ಆರ್ಗ್ಯೂ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ 22 ಜನ ಆರೋಪಿಗಳನ್ನು ಕೂಡ ಇವತ್ತು ಪ್ರೊಡ್ಯೂಸ್ ಮಾಡಲಿರುವಂತದ್ದು. ಪ್ರೊಡ್ಯೂಸ್ ಮಾಡಿ ಇನ್ನೊಂದು ಅಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಯಾರ ಒಂದು ಪಿಸ್ತೂಲ್ ನಿಂದ ಈ ಒಂದು ಫೈರ್ ಆಗಿದೆ ಮತ್ತು ಯಾರೆಲ್ಲ ಫೈರ್ ಅನ್ನ ಮಾಡಿದ್ರು ಮತ್ತು ಏಕೆ ಈ ಒಂದು ವಿಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಯಿತು, ಯಾಕೆ ಇಷ್ಟು ದೊಡ್ಡ ವಿಕೋಪಕ್ಕೆ ಹೋಯಿತು ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾದಂತಹ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಲುವಾಗಿ 22 ಜನರನ್ನು ಕೂಡ ಅಷ್ಟೇ ಮತ್ತೆ ಬಹುತೇಕ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಯಾಕಂದ್ರೆ ಪೊಲೀಸರ ಪ್ರೈಮರಿ ರಿಪೋರ್ಟ್ ನಲ್ಲಿ ಸತೀಶ್ ರೆಡ್ಡಿಯ ಖಾಸಗಿಯ ಗನ್ಮ್ಯಾನ್ ನ ಒಂದು ಪಿಸ್ತೂಲ್ ನಿಂದ ಫೈರ್ ಆಗಿರುವಂತದ್ದು ಮತ್ತು ರಾಜಶೇಖರ್ ಮೃತದೇಹದಲ್ಲಿದ್ದಂತಹ ಒಂದು
12mm ಗುಂಡೇನಿತ್ತು ಅದು ಕೂಡ ಅಷ್ಟೇ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಅನ್ನುವಂಥದ್ದು ಈಗಾಗಲೇ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಬಹುತೇಕ 4 ಜನ ಗನ್ಮ್ಯಾನ್ ಗಳನ್ನು ಕೂಡ ಇವತ್ತು ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದ್ದು ಅವರ ಒಂದು ಗನ್ ಲೈಸೆನ್ಸ್ ಆಗಿರಬಹುದು ಮತ್ತು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಫೈರ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಂತವ್ರು ಯಾರು ನಿಜವಾಗ್ಲೂ ಕೂಡ ಸತೀಶ್ ರೆಡ್ಡಿನೇ ಅವತ್ತು ಫೈರ್ ಮಾಡುವಂತ ಸೂಚನೆಯನ್ನ ಕೊಟ್ರ ಅಥವಾ ಶಾಸಕ ಭರತ್ ರೆಡ್ಡಿ ಏನಾದರೂ ಸೂಚನೆಯನ್ನ ಕೊಟ್ರ ಅನ್ನುವಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ 4 ಜನ ಗನ್ಮ್ಯಾನ್ ಗಳನ್ನು ಕೂಡ ಅಷ್ಟೇ ಬಹುತೇಕ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲಾ ತಯಾರಿಗಳು ಕೂಡ ಮಾಡಿರುವಂತದ್ದು. ಒಂದು ಕಡೆ 22 ಜನ ಆರೋಪಿಗಳು, ಮತ್ತೊಂದು ಕಡೆ 4 ಜನ ಗನ್ಮ್ಯಾನ್ ಗಳನ್ನು ಕೂಡ ಅಷ್ಟೇ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತಷ್ಟು ದಿನಗಳ ಕಾಲ ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಪ್ರೈಮರಿ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ ಅಂತವರನ್ನ ಮತ್ತಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ಈಗಾಗಲೇ ಬಳ್ಳಾರಿ ಪೊಲೀಸ್ ಎಲ್ಲಾ ರೀತಿಯಂತಹ ತಯಾರಿಗಳನ್ನ ಮಾಡ್ಕೊಂಡಿರುವಂತಹದ್ದು. ಪೃಥ್ವಿ, ಮಂಜು, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗ ಯಾರ ಬಂದೂಕಿನಿಂದ ಬುಲೆಟ್ ಫೈರ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗಿದೆ ಮತ್ತು ಒಂದ್ ಕಡೆ ಒಂದು 22 ಜನ ಕಾರ್ಯಕರ್ತರು ಕಾಂಗ್ರೆಸ್ ಬಿಜೆಪಿಯವರನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇದರ ಹಿಂದೆ ದೊಡ್ಡ ಪಿತೂರಿನೇ ಇತ್ತು ಅನ್ನುವಂತ ಅನುಮಾನಗಳು ಕೂಡ ಬರ್ತಾ ಇರುವಂತದ್ದು. ಬಿಕಾಸ್ ಪೆಟ್ರೋಲ್ ಬಾಂಬ್ ನ ವಿಡಿಯೋಗಳು ವೈರಲ್ ಆಗ್ತದವೆ. ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಎಸೆದಿದ್ದು, ಆಟೋ ಹೋಗ್ತಾ ಇತ್ತು, ಅವಾಗ ಪೊಲೀಸರು ತಡೆದಿದ್ದು, ಇದೆಲ್ಲೋ ಒಂದ್ ಕಡೆ ಪ್ರೀ ಪ್ಲಾನ್ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇರುವಂತದ್ದು. ಅದ್ರ ಬಗ್ಗೆನೂ ಕೂಡ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಬರುತ್ತಾ ಅಥವಾ ಅವರದ್ದೇ ಸರ್ಕಾರ ಇರುವಂತ ಕಾರಣಕ್ಕೋಸ್ಕರ ಇದನ್ನ ಹಂಗೆ ಡ್ರ್ಯಾಗ್ ಮಾಡ್ಕೊಂಡು ಹಂಗೆ ಮುಚ್ಚಾಕುವಂತ ಪ್ರಯತ್ನ ಆಗ್ಬೋದಾ ಅಂತ? ಪೃಥ್ವಿ, ಈ ಒಂದು ಪ್ರಕರಣ ಸರ್ಕಾರಕ್ಕೂ ಕೂಡ ಇಲ್ಲೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮುಜುಗರ ತನಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯರು ಕೂಡ ಅಷ್ಟೇ ಒಂದು ಘಟನೆಯನ್ನ ಖಂಡಿಸ್ತಾರೆ. ಅಂದ್ರೆ ಈ ರೀತಿಯಂತ ಘಟನೆ ಆಗಬಾರ್ದಾಗಿತ್ತು ಅಂತಾರೆ. ಆ ಶಾಸಕರ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ಹೊರಹಾಕ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಪೆಟ್ರೋಲ್ ಬಾಂಬ್ ಗಳನ್ನ ಹಾಕುವಂತದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಇವರು ಏಕಾಏಕಿ ನಮ್ಮ ಮನೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಫೈರ್ ಮಾಡ್ತಾರೆ, ನನ್ನನ್ನ ಕೊಲೆ ಮಾಡುವಂತ ಒಂದು ಸಂಚನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಈ ಸಂದರ್ಭದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಅಂದ್ರೆ ಇಮಿಡಿಯೇಟ್ ಆಗಿ ಅಚಾನಕ್ ಆಗಿ ಆಗಿರುವಂತಹ ಒಂದು ಘಟನೆ ಅಲ್ಲ ಇದು. ಎಲ್ಲೋ ಒಂದು ಕಡೆ ಪ್ರೀ ಪ್ಲಾನ್ಡ್ ಆದಂತ ಒಂದು ಇನ್ಸಿಡೆಂಟ್ ಇದು. ಮೊದಲನೇ ಈ ರೀತಿಯಾಗಿ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಣ್ಣದಾಗಿ ಜಗಳ ಆಗಬೇಕು, ಜಗಳ ಆದಂತಹ ಬಳಿಕ ಅದು ದೊಡ್ಡ ವಿಕೋಪಕ್ಕೆ ಹೋಗಬೇಕು ಅನ್ನುವಂಥದ್ದು ಪ್ಲಾನ್ ಆಗಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಏಕಾಏಕಿ ಖಾಸಗಿ ಗನ್ಮ್ಯಾನ್ ಗಳು ಫೈರ್ ಅನ್ನ ಮಾಡ್ತಾರೆ. ಫೈರ್ ಮಾಡಿದ್ದಷ್ಟೇ ಅಲ್ಲದೆ ಅಟ್ಲೀಸ್ಟ್ ಆತ್ಮರಕ್ಷಣೆಗಾಗಿರ್ಬೋದು ಅಥವಾ ಇನ್ಸಿಡೆಂಟ್ ಅನ್ನ ಆ ದೊಡ್ಡ ಮಟ್ಟಕ್ಕೆ ಹೋಗಬಾರ್ದು ಅಂತೇಳಿ ಏರ್ ಗನ್ ನಲ್ಲಿ ಫೈರ್ ಮಾಡುವಂತದ್ದು ನೋಡಿದ್ವಿ. ಆದ್ರೆ ಏಕಾಏಕಿ ಒಬ್ಬ ವ್ಯಕ್ತಿಯನ್ನ ಸಾಯಿಸುವಂತ ಉದ್ದೇಶವನ್ನು ಇಟ್ಕೊಂಡು ಫೈರ್ ಮಾಡಿದ್ದಾರೆ ಅಂತಂದ್ರೆ ಬಹುತೇಕ ಇದು ಪ್ರೀ ಪ್ಲಾನ್ಡ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಪೊಲೀಸರಿಗೆ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಇವತ್ತು ಆರೋಪಿಗಳನ್ನ ಕೋರ್ಟ್ ನ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೊಂಡು ಇದು ಮೊದಲನೇ ಪ್ರೀ ಪ್ಲಾನ್ಡ್ ಆಗಿತ್ತು. ಒಂದು ಪ್ರೀ ಪ್ಲಾನ್ಡ್ ಆಗಿತ್ತು ಅಂತಂದ್ರೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿ.